ಭೂಕಂಪ ಪೀಡಿತ ಮ್ಯಾನ್ಮಾರ್ಗೆ ಭಾರತದ ನೆರವು. ಆಪರೇಷನ್ ಬರ್ಮಾ ಹೆಸರಿನಲ್ಲಿ ಕಾರ್ಯಾಚರಣೆ ಮಾಡಲಾಗ್ತಿದೆ. ಮ್ಯಾನ್ಮಾರ್ ಜನರಿಗೆ ಆಹಾರ ಸಾಮಗ್ರಿ ರವಾನೆ ಮಾಡಲಾಗ್ತಾ ಇದೆ. ಸುಮಾರು 15 ಟನ್ನಷ್ಟು ಆಹಾರ ಸಾಮಗ್ರಿಯನ್ನ ಕಳಿಸಲಾಗಿದೆ. ರೆಡಿಮೇಡ್ ಆಹಾರ, ಸೋಲಾರ್ ಲ್ಯಾಂಪ್, ಬೆಡ್ ಹಾಗೆ ಟೆಂಟ್, ಏನೆಲ್ಲ ಅಗತ್ಯ ವಸ್ತುಗಳು ಬೇಕಾಗುತ್ತೋ ಬೇಸಿಕ್ ಆಗಿ ಅದೆಲ್ಲವನ್ನು ಕೂಡ ಕಳಿಸಲಾಗ್ತಾ ಇದೆ. ಭೂಕಂಪ ಪೀಡಿತ ಮ್ಯಾನ್ಮಾರ್ಗೆ ಭಾರತದ ನೆರವಿದು. ನಿಮಗೆ ನೋಡ್ತಾ ಇದ್ರೆ ಆಪರೇಷನ್ ಬರ್ಮಾ ಹೆಸರಿನಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಇನ್ನೊಂದು ಕಡೆ ಮ್ಯಾನ್ಮಾರ್ನ ಭೀಕರ ಭೂಕಂಪದ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಹೇಗೆ ಕಟ್ಟಡಗಳು ಕೊಲ್ಯಾಪ್ಸ್ ಆಗಿ ಬಿದ್ದಿರೋದು, ಮೇಲ್ಛಾವಣಿ ಕುಸಿತಿರೋದು, ಅದರ ಕೆಳಗೆ ಬಹಳಷ್ಟು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಮ್ಯಾನ್ಮಾರ್ಗೆ ಇನ್ನೊಂದು ಕಡೆ ಭಾರತದ ನೆರವು. ರೆಡಿಮೇಡ್ ಆಹಾರ, ಸೋಲಾರ್ ಲ್ಯಾಂಪ್, ಬೆಡ್, ಟೆಂಟ್, ಔಷಧಿ, ಬಹಳ ಮುಖ್ಯವಾಗಿ ಬೇಕಾಗೋದು ಔಷಧಿ. ಜೊತೆಗೆ ನಿಮಗೆ ನೋಡ್ತಾ ಇದ್ದಾರೆ ನೋಡಿ, ಇದು ಟಾಪ್ ಫ್ಲೋರ್ನಲ್ಲಿರುವಂತಹ ಪೂಲ್ನಿಂದ ನೀರು ಹೊರಹೊಮ್ಮುತ್ತಿರುವಂತಹ ದೃಶ್ಯ. ರಕ್ಷಣಾ ಕಾರ್ಯಾಚರಣೆಗೆ NDRFನ ಟೀಮ್ ಕೂಡ ಭಾರತದಿಂದ ಹೋಗಿದೆ. ಸುಮಾರು 80 NDRFನ ಸಿಬ್ಬಂದಿ ಕೂಡ ಅಲ್ಲಿ ಹೋಗಿದ್ದಾರೆ. ಭೂಕಂಪ ಪೀಡಿತ ಮ್ಯಾನ್ಮಾರ್ನ ಪರಿಸ್ಥಿತಿ ಸದ್ಯಕ್ಕೆ ಬಹಳ ದುರ್ಗಮವಾಗಿದೆ. ಸಾವಿನ ಸಂಖ್ಯೆ ಸುಮಾರು 1,000 ದಾಟಿದೆ ಅಂತ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಿರೋ ಹಾಗೆ ಸುಮಾರು 15 ಟನ್ನಷ್ಟು ಆಹಾರ ಸಾಮಗ್ರಿಯನ್ನ ಭಾರತದಿಂದ ಮ್ಯಾನ್ಮಾರ್ಗೆ ರವಾನಿಸಲಾಗಿದೆ.